ಸೊ ಫೈನಲಿ ಅಂತೂ ಯಶ್ ಅವರು ಪ್ರಮೋಷನ್ಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾರ್ಮಲಿ ಒಂದು ಥಾಟ್ ಅಂತೂ ಬರೋದು, ಅರೆ ಗ್ಲೋಬಲ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ, ಈ ಕಡೆ ರಾಮಾಯಣ, ವಾರಣಾಸಿ ಎಲ್ಲರೂ ಒಂದು ಕಡೆಯಿಂದ ಆ ಸೈಡ್ ಆಫ್ ದ ವರ್ಲ್ಡನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಟಾಕ್ಸಿಕ್ ಕಡೆಯಿಂದ ಇಲ್ಲಿ ತನಕ ಆ ಥರ ಏನನ್ನು ನೋಡಿಲ್ವಲ್ಲ, ಅದು ಬೇರೆ ಇಂಗ್ಲೀಷ್ನಲ್ಲಿ ಶೂಟ್ ಮಾಡಿದ್ದಾರೆ ಅದೇ ಗುರಿಯನ್ನು ಇಟ್ಕೊಂಡು. ಸೊ ಆ ಎಫರ್ಟ್ ಹಿಂದ್ಗಡೆ ಹೋಗ್ತಾ ಇರ್ಬೋದು, ಬಟ್ ಅಫ್ಕೋರ್ಸ್ ಹೊರಗಡೆ ಅಂತೂ ಕಾಣ್ತಾ ಇಲ್ವಲ್ಲ. ಸ್ಪೆಷಲಿ ವಾರಣಾಸಿ ಅವರ ಪ್ಲಾನಿಂಗ್ನ ನೋಡಿದಾಗ ಅದು ಕೂಡ ಇನ್ನೂ 1 ವರ್ಷ ಇರುವಾಗಲೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದಾಗ ಸ್ವಲ್ಪ ಈ ರೀತಿ ಅನಿಸಿದಂತೂ ಉಂಟು, ಅರೆ ವಾಟ್ ದೇ ಆರ್ ಡೂಯಿಂಗ್ ಅಂತ. ಬಿಕಾಸ್ ಯಶ್ ಇವುಗಳಲ್ಲಿ ಸ್ವಲ್ಪ ಮುಂದೆ ಇರ್ತಾರೆ, ಹೆಚ್ಚು ಎಫರ್ಟ್ಸನ್ನು ಹಾಕ್ತಾರೆ. ಏನಾಗುತ್ತೆ ಅನ್ನೋದು ಸೆಕೆಂಡ್ರಿ, ಬಟ್ ಪ್ರಮೋಷನ್ಸಲ್ಲಿ 100% ಇರ್ತಾರೆ, ಮೋರ್ ದ್ಯಾನ್ ದಟ್ ಅಂತಲೂ ಹೇಳ್ಬೋದು. ಸೊ ಅದಕ್ಕಾಗಿಯೇ ಟಾಕ್ಸಿಕ್ ಪೋಸ್ಟ್ಪೋನ್ ಆಗುತ್ತೆ, ಡೆಫಿನೆಟ್ಲಿ ಮಾರ್ಚ್ 19ಗೆ ಬರಲ್ಲ ಅಂತ ಹಿಂಟ್ ಸಿಕ್ಕಿದ್ದು ಮೊದಲೇ, ಬಿಕಾಸ್ ಆ ಕಡೆ ಏನೋ ವರ್ಕ್ ನಡೀತಿರ್ಲಿಲ್ಲ ಅಂತ. ಸೊ ಅಂದುಕೊಂಡಂಗೆ ಅದು ಪೋಸ್ಟ್ಪೋನ್ ಕೂಡ ಆಯಿತು. ಪೋಸ್ಟ್ಪೋನ್ ಆದಮೇಲೂ ಸಹ ಸದ್ದಿಲ್ಲ, ಇನ್ನು ಆಲ್ಮೋಸ್ಟ್ 1 ತಿಂಗಳು ಬಾಕಿ ಇರೋದು ಅಂತ. ಬಟ್ ಈಗ ಬಂದಿದ್ದಾರೆ ಸಣ್ಣದಾಗಿ ರಾಮಾಯಣದ ಜೊತೆಗೇನೆ ಟಾಕ್ಸಿಕನ್ನು ಕೂಡ ಪ್ರಮೋಟ್ ಮಾಡ್ತಿದ್ದಾರೆ ಹೊರಗಡೆ. ಸೊ ಸಿನಿಮಾಕಾನ್ ಇವೆಂಟ್ ಆಯಿತು ಆ್ಯಂಡ್ ಅಲ್ಲಿ ಮೇನ್ಲಿ ರಾಮಾಯಣವನ್ನು ಪ್ರಮೋಟ್ ಮಾಡಬೇಕು ಅಂತ ನಮಿತ್ ಮಲ್ಹೋತ್ರಾ ಅವರು ಹೋಗಿದ್ದಾರೆ. ಆ್ಯಂಡ್ ಅದರ ಜೊತೆಗೇನೆ ಯಶ್ ಅವರು ಕೂಡ ಹೋಗಿದ್ರು, ಬಿಕಾಸ್ ಅವರಿಬ್ಬರು ಕೂಡ ರಾಮಾಯಣದ ಪ್ರೊಡ್ಯೂಸರ್ಸ್. ನನಗೆ ಇದನ್ನು ಯಾವಾಗಲೇ ಹೇಳಬೇಕಾದ್ರೂ ಒಂದು ಖುಷಿ ಸಿಗುತ್ತೆ. ಅಂದರೆ ಬಿಗ್ಗೆಸ್ಟ್ ಸಿನಿಮಾ, ಒಂದು ಡ್ರೀಮ್ ಪ್ರಾಜೆಕ್ಟನ್ನು ಪ್ರೊಡ್ಯೂಸ್ ಮಾಡೋ ಲೆವೆಲ್ಗೆ ಒಂದು ಇನ್ಫ್ಲೂಯೆನ್ಸ್ನ, ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಅವರು ಗಳಿಸ್ಕೊಂಡಿದ್ದಾರೆ ಅನ್ನೋದು ಒನ್ ಹೆಲ್ ಆಫ್ ಅ ಗ್ರೋತ್. ಆ್ಯಂಡ್ ಆ ಡಿಸಿಷನ್ ಅವರಿಗೆ ಹೆಲ್ಪ್ ಆಗ್ತಿದೆ ಕೂಡ. ಏನೇ ಮಾಡಿದರೂ ಅದರ ಹಿಂದೆ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಡಿ-ನೆಕ್ ಜೊತೆ ಕೊಲಾಬ್ರೇಟ್ ಆಗಿ ಅವರ ಆಫರ್ನ ಒಪ್ಕೊಂಡು ರಾವಣ ಆಗಿ ಪಾತ್ರವನ್ನು ಮಾಡಿಕೊಂಡು, ಜೊತೆಗೇನೆ ರಾಮಾಯಣದ ಕಾಸ್ಟಿಂಗ್ ಡಿಸಿಷನಲ್ಲೂ ಸಹ ಒಂದು ಕಂಟ್ರೋಲನ್ನು ಇಟ್ಕೊಂಡು, ಈ ಕಡೆ ಅದು ಟಾಕ್ಸಿಕ್ಕು ಹೆಲ್ಪ್ ಆಗೋ ಹಾಗೆ ಪ್ಲ್ಯಾನ್ ಮಾಡಿಕೊಂಡು, ಕೊಲಾಬ್ರೇಷನ್ಸ್ ಆ್ಯಂಡ್ ಡಿಸಿಷನ್ಸ್ ಅಂದರೆ ಹೀಗಿರಬೇಕು ಅಂತ ತೋರಿಸ್ತಾ ಇದ್ದಾರೆ ಅವರು ಆನೆಸ್ಟ್ಲಿ. ಆ್ಯಂಡ್ ಅದೇ ನಿಟ್ಟಿನಲ್ಲಿ ರಾಮಾಯಣದ ಜೊತೆಗೇನೆ ಟಾಕ್ಸಿಕ್ ಕೂಡ ಪ್ರಮೋಟ್ ಆಗ್ತಾ ಇದೆ ಈಗ. ಅಲ್ಲಿನ ಇಂಟರ್ವ್ಯೂಸ್ ಪ್ರಕಾರ ಅಲ್ಲಿನ ಜರ್ನಲಿಸ್ಟ್ಗಳಿಗೆ ಟಾಕ್ಸಿಕ್ನ ಟ್ರೈಲರ್ನ ತೋರಿಸಿದ್ದಾರೆ, ಕೈಂಡ್ ಆಫ್ ಶೋ ರೀಲ್ ಅಂತ ಹೇಳ್ಬೋದೇನೋ. ಸೊ ಅಲ್ಲಿ ಕ್ವಶನ್ಗಳನ್ನು ಕೇಳ್ತಾ ಇರೋರೆಲ್ಲ ಅದರ ಬಗ್ಗೆನೇ ಹೆಚ್ಚಿನದಾಗಿ ಮೆನ್ಷನ್ ಮಾಡ್ತಾ ಇದ್ರು. ಇದೊಂದು ಒಳ್ಳೆ ಟ್ರೈಲರ್ ಆ್ಯಂಡ್ ಮೇನ್ಲಿ ಆ್ಯಕ್ಷನ್ ಎಪಿಸೋಡ್ಸ್ ಕ್ರೇಜಿ ಆಗಿದ್ದಾವೆ ಅಂತ ಹೇಳ್ತಾ ಇದ್ರು. ಇದು ನಾರ್ಮಲ್, ಅಫ್ಕೋರ್ಸ್ ಪ್ರಮೋಷನ್ಸ್ ಅಂದಾಗ ಈ ಥರದ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ. ಅದು ಒಂದೊಂದು ಸಾರಿ ಜೆನ್ಯೂನ್ ಆಗಿರುತ್ತೆ, ಅಥವಾ ಇನ್ನೊಂದು ಸಾರಿ ಪಾರ್ಟ್ ಆಫ್ ದ ಪ್ರಮೋಷನ್ ಕೂಡ ಆಗಿರುತ್ತೆ. ಸೊ ದಟ್ಸ್ ಫೇರ್, ಅದನ್ನು ಪಕ್ಕಕ್ಕಿಡೋಣ. ಬಟ್ ಇಲ್ಲಿ ನನಗೆ ಪರ್ಸ್ನಲಿ ಇಂಟ್ರಿಗಿಂಗ್ ಆಗಿ ಇದ್ದದ್ದು ಯಶ್ ಅವರು ಟಾಕ್ಸಿಕ್ನ ಕಥೆ ಬಗ್ಗೆ ಹೇಳಿದಂಥ ವಿಷಯ. ಸಣ್ಣದಾಗಿ ಪ್ಲಾಟನ್ನು ಬಿಟ್ಕೊಟ್ಟಿದ್ದಾರೆ ಯಶ್ ಅವರು ಈ ಇಂಟರ್ವ್ಯೂನಲ್ಲಿ. ಇದು ಅಪ್ಪ ಮಗನ ರಿವೆಂಜ್ ಸಾಗಾ ಅಂತೆ. ಸೊ ಅಪ್ಪ ಇಲ್ಲಿ ಒಂದು ಡಾರ್ಕ್ ಕ್ಯಾರೆಕ್ಟರ್ ಆಗಿರುತ್ತೆ ಐ ಗೆಸ್. ಸೊ ಇಲ್ಲಿ ತನಕ ತೋರಿಸಿರೋದಕ್ಕೆ ಒಂದು ಜಸ್ಟಿಫಿಕೇಶನ್ ಅಂತೂ ಇರುತ್ತೆ ಅನ್ನೋದು ಕನ್ಫರ್ಮ್ ಆಯಿತು, ಒಂದು ರೀಸನ್ ಅಂತೂ ಇರುತ್ತೆ. ಇದನ್ನೇ ಹೀರೋಯಿಸಮ್ ಅನ್ನೋ ಹೆಸರಲ್ಲಿ ಪ್ರಮೋಟ್ ಅಂತೂ ಮಾಡ್ತಾ ಇಲ್ಲ ಐ ಫೀಲ್. ಇನ್ನು ಮೇನ್ಲಿ ಇಂಟ್ರಿವಿಂಗ್ ಆಗಿ ಇದ್ದದ್ದು ಇದರ ಬ್ಯಾಕ್ ಡ್ರಾಪ್. ಇದು ಸೆಟ್ ಆಗಿರುವಂಥ ಎರಾ. ಇಂಡಿಯಾಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಗುತ್ತೆ, ಬಟ್ ಗೋವಾಗೆ ಸಿಗೋದು 1961ರಲ್ಲಿ. ಅಲ್ಲಿ ತನಕನೂ ಅದು ಪೋರ್ಚುಗೀಸ್ ರೂಲ್ನಲ್ಲೇ ಇರುತ್ತೆ. ಸೊ ಆ ಎರಾದಲ್ಲಿ, ಆ ಇಸ್ವಿಯಲ್ಲಿ ಇದು ಪ್ಲೇಸ್ ಆಗಿದೆಯಂತೆ ಟಾಕ್ಸಿಕ್ನ ಕಥೆ. ಇದೊಂದು ಕಮರ್ಷಿಯಲ್ ಸಿನಿಮಾನೇ, ಆದರೆ ಅದಕ್ಕೆ ಹಿಸ್ಟ್ರಿಯ ಒಂದಷ್ಟು ವಿಷಯಗಳನ್ನು ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಆ ಎರಾದ ಇನ್ಫ್ಲುಯೆನ್ಸ್ ಸಿನಿಮಾದ ಕಥೆ ಮೇಲೂ ಇರುತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಇನ್ನು ಯಶ್ ಅವರು ಮೇನ್ಲಿ ಮೆನ್ಷನ್ ಮಾಡಿದ್ದು ಈ ಒಂದು ವಿಷಯವನ್ನು. ಇದು ಗ್ಯಾಂಗ್ಸ್ಟರ್ ಸಿನಿಮಾ ಅಂತ ಮೇಲಿಂದ ಕಾಣುತ್ತೆ, ಬಟ್ ಇದು ಒಳಗಡೆ ತುಂಬ ಸೈಕಲಾಜಿಕಲ್ ಫಿಲ್ಮ್, ಮೆಟಫಾರಿಕಲ್ ಫಿಲ್ಮ್. ಇದರಲ್ಲಿ ತುಂಬಾ ಲೇಯರ್ಸ್ ಇದ್ದಾವೆ. ಹ್ಯೂಮನ್ ಸೈಕಾಲಜಿನ ತುಂಬ ಚೆನ್ನಾಗಿ ಇದರಲ್ಲಿ ಕಾಣಬಹುದು ಅಂತ. ಕ್ಯಾರೆಕ್ಟರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಒಂದು ಗ್ಯಾಂಗ್ಸ್ಟರ್ ಸಿನಿಮಾಗೇನೆ ಇನ್ನೊಂದು ಡೆಫಿನಿಷನ್ನ ಕೊಡ್ತಾ ಇದ್ದಾರೆ ಗೀತು ಮೋಹನ್ ದಾಸ್ ಅವರು. ಸೊ ದ್ಯಾಟ್ಸ್ ಇಂಟ್ರೆಸ್ಟಿಂಗ್. ಅದೇ ಪ್ರೇಕ್ಷಕರಿಗೆ ಇಷ್ಟ ಆಗುವಂಥದ್ದು ಅಂತಲೂ ಅವ್ರು ಹೇಳಿದ್ರು. ಸೊ ಮೊದಲಿಂದ ಇದಕ್ಕೆ ಯೂಸ್ ಮಾಡ್ತಿದ್ದಂಥ ಲೈನ್ ಈಗ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಅದೇನೆಂದರೆ, ಗೀತು ಅವರಾಗಲಿ ಅಥವಾ ಯಶ್ ಅವರಾಗಲಿ ಸುಮ್ಮನೆ ಫಾರ್ ದ ಸೇಕ್ ಆಫ್ ಇಟ್ ಅಂತ ಏನೂ ಮಾಡೋದಿಲ್ಲ ಅನ್ನೋ ಒಂದು ನಂಬಿಕೆ ಇದೆ, ಒಂದು ರೀಸನ್ ಅಂತೂ ಇರುತ್ತೆ ಅಂತ. ಸೊ ಐ ಗೆಸ್ ಅವರು ಅದನ್ನು ತಗೊಂಡು ಬರ್ತಾ ಇದ್ದಾರೆ ಇದರಲ್ಲಿ. ಆ್ಯಂಡ್ ಯಾವ ಲೆವೆಲ್ನಲ್ಲಿ ತೊಗೊಂಡು ಬರ್ತಾ ಇದ್ದಾರೆ ಅನ್ನೋದನ್ನು ನಾವು ಸಿನಿಮಾದಲ್ಲೇ ನೋಡಬೇಕು. ಸೊ ಪರ್ಸ್ನಲಿ ಅಂತೂ ಇಲ್ಲಿ ತನಕ ಬಿಟ್ಟಿರುವಂಥ ಟೀಸರ್ಗಳಿಗಿಂತ ಈ ಇಂಟರ್ವ್ಯೂ ಏನೇ ಟಾಕ್ಸಿಕ್ ಮೇಲಿದ್ದ ಒಪಿನಿಯನ್ನ ಇನ್ನು ಬೆಟರ್ ಮಾಡ್ತು ಅಂತ ಹೇಳ್ತೀನಿ. ಐ ಹೋಪ್ ದೇ ಡೆಲಿವರ್ ಒನ್ ಸೂಪರ್ ಫಿಲಮ್. ಸೊ ಮೊದಲೇ ಹೇಳಿರೋ ಹಾಗೆ ಇಲ್ಲಿ ಗೀತು ಅವರ ವರ್ಡ್ ಹಾಗೆ ಯಶ್ ಅವರ ವರ್ಡ್ ಎರಡೂ ಮಿಕ್ಸ್ ಆಗ್ತಾ ಇವೆ. ಆ್ಯಂಡ್ ಐ ಥಿಂಕ್ ಈ ಇಂಟರ್ವ್ಯೂ ಪ್ರಕಾರ ಅವರು ನಾರ್ಮಲ್ ಕಮರ್ಷಿಯಲ್ ಗ್ಯಾಂಗ್ಸ್ಟರ್ ಸಿನಿಮಾವನ್ನಂತೂ ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಲೆಟ್ಸ್ ಸಿ ಹೇಗಿರುತ್ತೆ ಸಿನಿಮಾ ಅಂತ. ಇಲ್ಲೆಲ್ಲ ಇಂಟರ್ವ್ಯೂ ಕೊಡ್ತಾ ಇರೋ ಅಂಥವ್ರು ಸಿನಿಮಾ ಕಾನ್ಗೆಲ್ಲ ಹೋಗಿದ್ದಾರೆ. ಅಫ್ಕೋರ್ಸ್ ಪ್ರಮೋಷನ್ಸೇನೆ, ಬಟ್ ಆ ವಿಷನ್, ಆ ಗ್ರೋತ್ ಆ್ಯಂಡ್ ಆ ಡಿಸಿಷನ್ಗಳು ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್. ಇನ್ನೇನು 40 ದಿನ ಅಷ್ಟೇ ಬಾಕಿ ಇರೋದು ಸಿನಿಮಾಗೆ, ಆ್ಯಂಡ್ ಸ್ಟಾರ್ಟ್ ಆಗುತ್ತೆ ಪ್ರಮೋಷನ್ಸ್ ಇಲ್ಲೂ ಕೂಡ. ಲೆಟ್ಸ್ ಹೋಪ್ ಇಲ್ಲೂ ಹಾಗೆ ಹೊರಗಡೆ ಕೂಡ ಅವರಿಗೆ ಬೇಕಿರುವಂಥ ರೀಚ್ ಅವರಿಗೆ ಸಿಗಲಿ ಅಂತ. ಇನ್ನು ಕ್ಯಾರೆಕ್ಟರ್ಗಳ ಬಗ್ಗೆನೂ ಅವ್ರು ಮಾತನಾಡಿದ್ದಾರೆ. ಐ ಥಿಂಕ್ ನಾವು ನೋಡಿಕೊಂಡ್ರೂ ಸಹ ಆರಾಮಾಗಿ ಗೊತ್ತಾಗುತ್ತೆ ಈ ಝೋನ್ ಆಫ್ ಯಶ್ನ ನಾವು ಇಲ್ಲಿ ತನಕ ನೋಡಿಲ್ಲ.
ಆ್ಯಂಡ್ ಒಂದೇ ವರ್ಷದಲ್ಲಿ ಆಲ್ಮೋಸ್ಟ್ 3 ಡಿಫ್ರೆಂಟ್ ಯಶ್ ಅವರನ್ನು ನೋಡ್ಬೋದೇನೋ. ಇಲ್ಲಿ ತನಕ ಆಲ್ಮೋಸ್ಟ್ ಅವರು ಅವರ ಕಂಫರ್ಟ್ ಝೋನಲ್ಲೇ ಪಾತ್ರಗಳನ್ನು ಪ್ಲೇ ಮಾಡ್ಕೊಂಡು ಬಂದಿರೋದು. ಇದು ಯಶ್ ಅವರೇ, ಅವರದ್ದೇ ಮ್ಯಾನ್ರಿಸಮ್, ಅವರೇ ಮಾಡ್ಕೊಂಡಿರೋದು ಅನ್ನೋದು ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಆ ಡೈಲಾಗ್ ಡೆಲಿವರಿಲೇನೆ. ಇನ್ಫ್ಯಾಕ್ಟ್ ಟಾಕ್ಸಿಕ್ನ ಮೊದಲ ಟೀಸರ್ನಲ್ಲೂ 2ನೇ ಟೀಸರ್ನಲ್ಲೂ ಅದು ಕಾಣುತ್ತೆ. ಸೊ ಹಾಗಾಗಿನೇ ಮತ್ತದೇ ರೀತಿಯ ಪಾತ್ರನ ಅನ್ನೋ ಥಾಟ್ ಬಂದಿತ್ತು. ಬಟ್ 2ನೇ ಟೀಸರ್ನಲ್ಲಿ ಆಲ್ರೆಡಿ ಏಜ್ ಆಗಿರೋಂಥ ಪಾತ್ರವನ್ನು ತೋರಿಸಿದ್ರು ಆ್ಯಂಡ್ ಅವರು ಕೂತ್ಕೊಳ್ಳೋವಂಥ ಸ್ಟೈಲ್ನಲ್ಲೇ ಹೇಳ್ಬೋದಿತ್ತು, ಓಕೆ ಇಲ್ಲಿ ಆ್ಯಕ್ಟರ್ ಯಶ್ ಅವರು ಕಾಣಿಸ್ಬಹುದು ಅಂತ. ಬಿಕಾಸ್ ಆ ಪಾತ್ರಕ್ಕೆ, ರಾಯ ಪಾತ್ರಕ್ಕೆ ಲುಕ್ ವೈಸ್ ಆಗಲಿ ಅಥವಾ ಏಜ್ ವೈಸ್ ಆಗಲಿ ತುಂಬಾ ಶೇಡ್ಸ್ ಇವೆ ಸಿನಿಮಾದಲ್ಲಿ. ಆ್ಯಂಡ್ ದೆನ್ ಅಫ್ಕೋರ್ಸ್ ಟಿಕೆಟ್ ಕಂಪ್ಲೀಟ್ಲಿ ಒಂದು ಸರ್ಪ್ರೈಸ್, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ರೀತಿಯ ಒಂದು ಶಾಕ್. ಆ್ಯಂಡ್ ಅಲ್ಲಿನ ಬಾಡಿ ಲ್ಯಾಂಗ್ವೇಜ್ ಕೂಡ ಹೇಳ್ತಾ ಇತ್ತು, ಓಕೆ ಕಂಪ್ಲೀಟ್ಲಿ ಯಶ್ ಅನ್ನೋದನ್ನೇ ಮರಿಬೇಕು ನಾವು ಇಲ್ಲಿ ಅಂತ. ಕಂಪ್ಲೀಟ್ಲಿ ವಿಲನಿಶ್ ವೈಬ್ಸ್, ಸೈಕೋ ಕಿಲ್ಲರ್ ಥರ ಆ ಹೇರ್ ಸ್ಟೈಲ್, ಆ ಡ್ಯಾನ್ಸ್ ಮೂವ್ಸ್ ಎಲ್ಲನೂ, ಅದ್ರ ಜೊತೆಗೇನೆ ಆ ವೈಲೆನ್ಸ್. ಸೊ 2 ಡಾರ್ಕ್ ಕ್ಯಾರೆಕ್ಟರ್ಗಳು ಒಂದೇ ಸಿನಿಮಾದಲ್ಲಿ, ಅದು ಮತ್ತು ಡಿಫ್ರೆಂಟ್ ಶೇಡ್ಸ್ ಒಳಗಡೆ. ಇದು ಒಂದು ಕಡೆ ಆದರೆ ಇದೆಲ್ಲದಕ್ಕಿಂತ ಮೀರಿದ್ದು ರಾವಣ ಪಾತ್ರ, ಅದು ಕೂಡ ಡಾರ್ಕ್ ಕ್ಯಾರೆಕ್ಟರೇನೆ. ಬಟ್ ಅವನಲ್ಲಿ ಒಳ್ಳೆ ವಿಷಯಗಳು ಕೂಡ ಇದ್ದಾವೆ. ಬೇಸಿಕ್ಲಿ ಆ ಪಾತ್ರ ಹೇಳೋದೇ ಇದನ್ನು, ನೀನು ಯಾವುದೇ ಫೀಲ್ಡಲ್ಲಿ ಎಷ್ಟೇ ನಿಪುಣ ಆಗಿರು, ಎಷ್ಟು ನಾಲೆಡ್ಜನ್ನು ಹೊಂದಿರು, ಬಟ್ ನಿನ್ನಲ್ಲಿ ಅರೋಗೆನ್ಸ್ ಅನ್ನೋದು ಬಂತು ಅಂದರೆ, ನೀನು ತಪ್ಪು ದಾರಿ ಹಿಡಿದೆ ಅಂದರೆ ಯಾವ ಕೊನೆಗೆ ಮ್ಯಾಟ್ರ್ ಆಗಲ್ಲ ಅಂತ, ನೀನು ಕೆಳಗೆ ಬಿದ್ದೆ ಬೀಳ್ತೀಯಾ ಅಂತ. ಆ್ಯಂಡ್ ಇದೇ ವಿಷಯವನ್ನು ಯಶ್ ಅವರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಐ ಲೈಕ್ ದಿಸ್ ಅಪ್ರೋಚ್ ಆ್ಯಕ್ಚುಲಿ. ರಾವಣ ಅನ್ನೋ ಪಾತ್ರವನ್ನು ಬರೀ ವಿಲನ್ ಅನ್ನೋ ಥರ ತೋರಿಸ್ತೇನೆ, ಅವನಲ್ಲಿ ಇದ್ದಂಥ ಇನ್ನೊಂದಷ್ಟು ಗುಣಗಳನ್ನು ಕೂಡ ತೋರಿಸಲಾಗುತ್ತೆ, ಕವರ್ ಮಾಡಲಾಗುತ್ತೆ ಸಿನಿಮಾದಲ್ಲಿ. ಬಟ್ ಅಟ್ ದ ಎಂಡ್ ಹೀ ಈಸ್ ಅ ವೆರಿ ಬ್ಯಾಡ್ ಗಾಯ್, ಅದನ್ನಂತೂ ಕವರ್ ಮಾಡೇ ಮಾಡುತ್ತೆ ಸಿನಿಮಾ. ಸೊ ರಾವಣ ಅನ್ನೋನು ಒನ್ ಡೈಮೆನ್ಷನಲ್ ವಿಲನ್ ಅಲ್ಲ. ಸೊ ಆ ರೀತಿಯ ಪಾತ್ರವನ್ನು ಮಾಡೋದು ಕೂಡ ಖುಷಿ ಕೊಟ್ಟಿದೆ ಆ್ಯಂಡ್ ನರ್ವಸ್ ಕೂಡ ಆಗಿದೆ ಅಂತ ಅವ್ರು ಹೇಳಿದ್ರು. ಬಿಕಾಸ್ ಇದೊಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಎಲ್ಲರೂ ತಮ್ಮದೇ ಆದಂಥ ಇಮ್ಯಾಜಿನೇಷನಲ್ಲಿ ಇರ್ತಾರೆ, ಈ ರೀತಿ ಪಾತ್ರ ಈ ರೀತಿ ಪ್ಲೇ ಮಾಡಿರ್ಬೋದು ಹಾಗೆ ಹೀಗೆ ಅಂತ. ಬಟ್ ಅದನ್ನೆಲ್ಲ ಮೀರಿ ನಮ್ಮ ಪೋರ್ಟ್ರೇಯಲ್ ಇರಬೇಕು, ಯಾರಿಗೂ ಕಂಪೇರ್ ಮಾಡದ ಹಾಗೆ ನಾವು ನಮ್ಮ ಪೋರ್ಟ್ರೇಯಲಿಂದ ನೋಡೋರಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡಬೇಕು. ಸೊ ಆ ರೆಸ್ಪಾನ್ಸಿಬಿಲಿಟಿ ಅಂತೂ ತಲೆಯಲ್ಲಿ ಇತ್ತು ಪಾತ್ರವನ್ನು ಮಾಡಬೇಕಾರೆ ಅಂತ ಅವ್ರು ಹೇಳಿದ್ರು. ಈ ಕಾಸ್ಟ್ಯೂಮ್ಸ್, ಈ ರೀತಿಯ ಪಾತ್ರ, ಇದೆಲ್ಲ ಹೊಸ್ತು. ಸ್ಪೆಷಲಿ ಕಿರೀಟ ಹಾಕ್ಕೊಳ್ಳೋದು, ಒಂದು ರೀತಿಯಲ್ಲಿ ಡೈಲಾಗ್ಗಳನ್ನು ಹೊಡೆಯೋದು, ಇವೆಲ್ಲ ಅಫ್ಕೋರ್ಸ್ ಹೊಸ್ತು. ಸೊ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ರಾವಣಗೆ ಇರುವಂಥ 10 ತಲೆಗಳನ್ನು ಇವರು ರೆಪ್ರೆಸೆಂಟ್ ಮಾಡ್ತಿರೋ ರೀತಿ. 10 ತಲೆಗಳು ಬರೀ ನಂಬರ್ ಆಫ್ ಹೆಡ್ಸ್ ಅಲ್ಲ, ಅವುಗಳಿಗೆ ಅವುಗಳದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ಅದನ್ನು ಆ್ಯಸ್ ಎ ಟೀಮ್ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದನ್ನು ರೆಪ್ರೆಸೆಂಟ್ ಮಾಡಿರೋ ರೀತಿ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ನಾನು ಟೀಸರ್ ರಿವ್ಯೂನಲ್ಲೂ ಹೇಳಿದ್ದೆ, ವಿಜುವಲಿ ಸಿನಿಮಾ ಹೇಗಿರುತ್ತೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಬಟ್ ನನಗೆ ಡೆಫಿನೆಟ್ಲಿ ಹಾರ್ಟ್ ಅಂತೂ ಕಾಣಿಸ್ತಾ ಇದೆ ಇಲ್ಲಿ, ಒಳ್ಳೆ ಇಂಟೆಂಟ್ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಐ ಹೋಪ್ ಐ ಆಮ್ ನಾಟ್ ರಾಂಗ್ ಹಿಯರ್. ಆ ಸೋರ್ಸ್ ಮೆಟೀರಿಯಲ್ಗೆ ಆ್ಯಂಡ್ ಆ ಪಾತ್ರಗಳಿಗಂತೂ ಇಲ್ಲಿ ಯಾವುದೇ ರೀತಿಯ ಅಗೌರವ ಉಂಟಾಗಲ್ಲ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಅಂತೂ ಇದೆ ನನಗೆ. ಲೆಟ್ಸ್ ಸಿ ಏನು ಮಾಡಿದ್ದಾರೆ ಇವರು ಅಂತ. ಈವನ್ ಇದನ್ನು ಕೂಡ ಮೆನ್ಷನ್ ಮಾಡಿದರು, ವರ್ಕ್ ಪ್ರೋಗ್ರೆಸ್ನಲ್ಲಿ ಇದೆ, ಇನ್ನು ಅತಿ ಒಳ್ಳೆ ಪ್ರಾಡಕ್ಟನ್ನೇ ತರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ. ಬಿಕಾಸ್ ಇದು ಬರೀ ಸಿನಿಮಾ ಅಲ್ಲ, ಒಂದು ಪ್ಯಾಷನ್ ಪ್ರಾಜೆಕ್ಟ್. ಸೊ ಒನ್ ಗುಡ್ ಸ್ಟಾರ್ಟ್ ಪ್ರಮೋಷನ್ಸ್ನಲ್ಲಿ ಟಾಕ್ಸಿಕ್ಗೆ ಹಾಗೆ ರಾಮಾಯಣಕ್ಕೆ ಅಂತ ಹೇಳ್ಬೋದು. ಐ ಹೋಪ್ ಇನ್ನು ಹೆಚ್ಚಿನ ಇವೆಂಟ್ಗಳಲ್ಲಿ ಹೆಚ್ಚು ರೀಚ್ ಸಿಗಲಿ ಅಂತ. ಬಿಕಾಸ್ ಎಲ್ಲೆಲ್ಲೋ ಇರೋವಂಥವ್ರು ಮೀಟ್ ಆಗಿ ಕೊಲಾಬ್ರೇಟ್ ಆಗಿರೋದೆ ಈ ಸಿನಿಮಾಗಳನ್ನು ಹೊರಗಡೆ ಪ್ರೇಕ್ಷಕರಿಗೆ ರೀಚ್ ಮಾಡಿಸ್ಬೇಕು ಅಂತ. ಸೊ ವೆನ್ ಸಮಬಡಿ ಈಸ್ ಬಿಲ್ಡಿಂಗ್ ಎ ಬ್ರಿಡ್ಜ್, we can just hope that's they do it right ಅಂತ, ಆ್ಯಂಡ್ ವಿಶ್ ದೆಮ್ ಲಕ್ ಆ್ಯಂಡ್ ಸಕ್ಸಸ್ ಅಷ್ಟೇ. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ವಿಷಯ ಇವತ್ತಿಗೆ. ಇನ್ನು ನಿಮಗೆ ಟಾಕ್ಸಿಕ್ನ ಪ್ಲಾಟ್ ಕೇಳಿ ಏನು ಅನ್ನಿಸ್ತು ಆ್ಯಂಡ್ ರಾವಣ ಪಾತ್ರವನ್ನು ಹೇಗೆ ನಿಭಾಯಿಸ್ಬೋದು ಯಶ್ ಅವರು, ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.